ನಮ್ಮಗಳ ಕೆಲಸ ಏನಪ್ಪಾ ಅಂತಂದ್ರೆ ಸಾಹೇಬರು ನಮ್ಗೆ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ, ನಾವು ಸಹ ಅವರಿಗೆ ಮತ್ತೆ ಈ ಒಂದು ನಾಡಿಗೆ, ಈ ಒಂದು ಸ್ಟೇಟ್ಗೆ, ರಾಜ್ಯಕ್ಕೆ ಉತ್ತಮ ಸಚಿವರಾಗೋದಕ್ಕೆ ಮತ್ತೆ ಮುಖ್ಯಮಂತ್ರಿ ಸ್ಥಾನ ಹೋಗೋದಕ್ಕೆ ನಾವುಗಳೆಲ್ಲ ಸಹಕರಿಸಬೇಕು ಅಂತ ನಾನು ವಿನಂತಿ ಮಾಡ್ಕೊತೀನಿ. ನಾವೆಲ್ಲ ತುಂಬಾ ಪುಣ್ಯವಂತರು, ಇಂಥ MLA ಸಾಹೇಬನ ನಾವು ಪಡ್ಕೊಂಡಿರೋದಕ್ಕೆ. ನಮ್ಮ ತಾಲೂಕಿನಲ್ಲಿ ಪ್ರತಿಯೊಬ್ಬರಿಗೂ ಸಹ ಅವರು ಸ್ಪಂದಿಸಿ ಮತ್ತೆ ಬಡ ಜನರಿಗೆ ಹತ್ತಿರ ಹೋಗಿ ಅವರ ಸಮಸ್ಯೆಗಳನ್ನ ಆಲಿಸಿ ನಿಜವಾಗ್ಲೂ ಸಹ ಈ ಒಂದು ತಾಲೂಕಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮ್ಮಗಳ ಕೆಲಸ ಏನಪ್ಪಾ ಅಂತಂದ್ರೆ ಸಾಹೇಬರು ನಮ್ಗೆ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ, ನಾವು ಸಹ ಅವರಿಗೆ ಮತ್ತೆ ಈ ಒಂದು ನಾಡಿಗೆ, ಈ ಒಂದು ಸ್ಟೇಟ್ಗೆ, ರಾಜ್ಯಕ್ಕೆ ಉತ್ತಮ ಸಚಿವರಾಗೋದಕ್ಕೆ ಮತ್ತೆ ಮುಖ್ಯಮಂತ್ರಿ ಸ್ಥಾನ ಹೋಗೋದಕ್ಕೆ ನಾವುಗಳೆಲ್ಲ ಸಹಕರಿಸಬೇಕು ಅಂತ ನಾನು ವಿನಂತಿ ಮಾಡ್ಕೊತೀನಿ. ತಹಸೀಲ್ದಾರ್ ಶ್ರೀನಿವಾಸ್ ಅವರೇ, ನೀವು ಈ ತಾಲೂಕಿನ ದಂಡಾಧಿಕಾರಿಯಾಗಿದ್ದೀರೋ ಅಥವಾ ಅನಿಲ್ ಚಿಕ್ಕಮಾದು ಅವರ ಹಿಂಬಾಲಕರಾಗಿದ್ದೀರೋ ಅಥವಾ ರಾಜಕೀಯ ಪುಡಾರಿಯಾಗಿ ಸಾರ್ವಜನಿಕ ಚುನಾವಣಾ ಪ್ರಚಾರದಲ್ಲಿ ಈ ಹೇಳಿಕೆಯನ್ನು ನೀಡ್ತಾ ಇದ್ದೀರೋ? ಅನಿಲ್ ಚಿಕ್ಕಮಾದು ಅವರು ಮಂತ್ರಿ ಆಗೋದು, ಮುಖ್ಯಮಂತ್ರಿ ಆಗೋದು ನಿಮಗೆ ಯಾಕ್ರಿ? ಈ ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ, ಆ ಪಕ್ಷದ ಮುಖ್ಯಸ್ಥರು ತೀರ್ಮಾನ ಮಾಡ್ತಾರೆ. ನೀವ್ಯಾಕೆ ಅವ್ರ ಪರ ವಕಾಲತ್ತು ವಹಿಸ್ತಾ ಇದ್ದೀರಿ? ತಾಲೂಕಲ್ಲಿ ಸಾಕಷ್ಟು ಸಮಸ್ಯೆಗಳು ಬಿದ್ದಿವೆ, ಆ ಕಡೆ ಗಮನ ವಹಿಸ್ಬೇಕೆ ವಿನಃ ಸಾರ್ವಜನಿಕವಾಗಿ ಯಾವ ರೀತಿ ಹೇಳಿಕೆನ ಕೊಡ್ತಾ ಇದ್ದೀರಿ? ನಿಮಗೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ದಯವಿಟ್ಟು ದಂಡಾಧಿಕಾರಿ ಹುದ್ದೆಗೆ ರಾಜೀನಾಮೆ ಕೊಟ್ಟು ತೊಲಗಿ. ರಾಜೀನಾಮೆ ಕೊಟ್ಟು ಇದೇ ಅನಿಲ್ ಚಿಕ್ಕಮಾದು ಪರವಾಗಿ ಚುನಾವಣಾ ರ್ಯಾಲಿಗಳನ್ನು ಮಾಡಿ ಸಾರ್ವಜನಿಕರನ್ನು ಉದ್ದೇಶಿಸಿ ಈ ರೀತಿಯ ಹೇಳಿಕೆಗಳನ್ನು ನೀಡಿ. ನಿಮಗೆ ದಮ್ಮು ತಾಕತ್ತು ಇದ್ದರೆ ಚುನಾವಣಾ ರಾಜಕೀಯಕ್ಕೆ ಇಳಿಯಿರಿ. ಅದನ್ನು ಬಿಟ್ಟು ಜನರ ತೆರಿಗೆಯಲ್ಲಿ ನೀವು ಸಂಬಳ ಪಡೆದುಕೊಂಡು ಬಿಟ್ಟು ಪ್ರಚಾರ ಮಾಡೋದಕ್ಕೆ ನಿಮ್ಮನ್ನ ತಹಸೀಲ್ದಾರ್ ಆಗಿ ನೇಮಕ ಮಾಡಿಲ್ಲ. ಏನಂತ ಓದ್ ತಗೊಂಡಿದ್ದೀರಿ ನೀವು? ಒಬ್ಬ ತಹಸೀಲ್ದಾರ್ ಆಗಬೇಕಾದ್ರೆ ಏನಂತ ಓದ್ ತಗೊಂಡಿದ್ದೀರಿ? ಈ ರೀತಿ ರಾಜಕೀಯ ಪ್ರೇರಿತವಾಗಿ ಒಬ್ಬ ರಾಜಕೀಯ ವ್ಯಕ್ತಿಯನ್ನು ಸಾರ್ವಜನಿಕವಾಗಿ ಆತನ ಬೆಂಬಲಿಸಿ ಅಂತೇಳಿ ಪ್ರಚಾರ ಮಾಡ್ತೀವಿ ಅಂತ ಹೇಳ್ತೀರಾ? ಲಕ್ಷ್ಮೀಕಾಂತ್ ರೆಡ್ಡಿ ಅವರೇ, ಮೈಸೂರಿನ DC ಅವರೇ, ಕೂಡಲೇ ಈ ಅಯೋಗ್ಯನಿಂದ ರಾಜೀನಾಮೆಯನ್ನು ಪಡೆದುಕೊಳ್ಳಿ. ಈತ ದೊಡ್ಡ ಅಯೋಗ್ಯ, ದೇಶ ಕಾದು ಬಂದಂಥ ವ್ಯಕ್ತಿಯಿಂದ ಈ ರೀತಿಯ ಮಾತನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ. ರಾಜೀನಾಮೆ ಕೊಟ್ಟು ಹೋಗಿ ಚುನಾವಣೆಗೆ ಸ್ಪರ್ಧೆ ಮಾಡಲಿ. ಸಾಕಷ್ಟು ಜನ ಅಧಿಕಾರಿಗಳು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. ಇಲ್ಲ ಈವಾಗಲೇ ಓಲೈಕೆ ಮಾಡ್ಕೋಬೇಕು ಅನಿಲ್ ಚಿಕ್ಕಮಾದುನ ಅಂತ ಹೇಳಿದರೆ ಮಾಡ್ಕೊಂಡು ಸಾಯಲಿ. ಅದು ಬಿಟ್ಬಿಟ್ಟು ಸಾರ್ವಜನಿಕವಾಗಿ ಒಂದು ರಾಜಕೀಯ ಪಕ್ಷದಿಂದ ಗೆದ್ದಂಥ ಒಬ್ಬ MLAಯನ್ನು ಸಾರ್ವಜನಿಕರ ಮುಂದೆ ಸಾರ್ವಜನಿಕರು ಆತನಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಹೇಳುವಂತಹ ಅಯೋಗ್ಯ ತಹಸೀಲ್ದಾರನ್ನ ಒಂದು ರೆವಿನ್ಯೂ ನ್ಯಾಯಾಧೀಶರಾಗಿ ನಾವು ನೋಡಬೇಕಾ? ಒಬ್ಬ ತಾಲೂಕು ದಂಡಾಧಿಕಾರಿ ಅನ್ನೋ ಒಂದು ಪೂರ್ವ ಜ್ಞಾನವೂ ಇಲ್ಲದಂಥ ವ್ಯಕ್ತಿ ಸಾರ್ವಜನಿಕವಾಗಿ ಈ ರೀತಿ ಹೇಳಿಕೆ ಕೊಡ್ತಾನೆ ಅಂದರೆ ಇದ್ರ ಬಗ್ಗೆ ಕಾನೂನು ಕ್ರಮ ಆಗಬೇಕು. ಕೂಡಲೇ ಚೀಫ್ ಸೆಕ್ರೆಟರಿ ಅವರು ಇದ್ರ ಬಗ್ಗೆ ಕಾನೂನು ಕ್ರಮ ತೆಗೆದುಕೊಳ್ಳಿ. ಇನ್ನೇನು ಡಿಜಿಟಲ್ ಕರ್ನಾಟಕ ಏನೇನೋ ಹೇಳ್ತಾರಲ್ಲ ಕೃಷ್ಣ ಬೈರೇಗೌಡರು, ಇಂಥವರಿಂದ ಡಿಜಿಟಲ್ ಕರ್ನಾಟಕ ಮಾಡೋದಕ್ಕೆ ಇಟ್ಕೊಂಡಿದ್ದೀರೋ, ಪೌಡಿ ಮುಕ್ತ ಗ್ರಾಮ ಇಟ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀರೋ, ಅಥವಾ ಇದನ್ನು ಚುನಾವಣಾ ಪ್ರಚಾರಕ್ಕೆ ಕಳಿಸಿ MLAಗಳು ಚುನಾವಣಾ ಪ್ರಚಾರ ಮಾಡಲಿ ಅಂತ ತಹಸೀಲ್ದಾರ್ಗಳನ್ನ ಬಿಟ್ಟಿದ್ದೀರೋ? ಕೃಷ್ಣ ಬೈರೇಗೌಡ್ರೆ ಉತ್ತರಿಸಿ ನೀವು. ಇಮಿಡಿಯೇಟ್ CS ಚೀಫ್ ಸೆಕ್ರೆಟರಿ ಮತ್ತು ಇಲ್ಲಿನ DC ಕೂಡಲೇ ಈತನ ಮೇಲೆ ಕ್ರಮ ಕೈಗೊಳ್ಳಬೇಕು.